ಯಾಕೆಂದ್ರೆ ಯೋಗ ಇಲ್ಲ, ಅಡ್ಜಸ್ಟಿಂಗ್ ಇಲ್ಲ, ಆಮೇಲೆ ಪರೀಕ್ಷೆ ಮಾಡೋ ಶಕ್ತಿನೇ ಇಲ್ಲ, ಪರೀಕ್ಷೆಗಳನ್ನು ಎದುರಿಸೋ ಶಕ್ತಿನೇ ಇಲ್ಲ, ಧೈರ್ಯನೇ ಇಲ್ಲ. ಲೈಫ್ನಲ್ಲಿ ಯಾರಾದರೂ ಹೋಗ್ಬಿಟ್ರೆ ಎಕ್ಸ್ಪೈರ್ಡ್ ಆಗಿಬಿಟ್ರೆ ಸಹನೆ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ, ಗುರುಸೋ ಶಕ್ತಿನೇ ಇಲ್ಲ, ಜೀವನದಲ್ಲಿ ಸರಿಯಾದ ಟೈಮ್ ಸರಿಯಾಗಿ ನಿರ್ಧಾರ ತಗೊಳ್ಳೋ ಶಕ್ತಿನೇ ಇಲ್ಲ, ಒಗ್ಗಟ್ಟಾಗಿ ಬದುಕೋ ಶಕ್ತಿನೇ ಇಲ್ಲ. ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ, ಈ ಎಲ್ಲ ಪವರ್ಸ್ ಬೇಕೋ ಬೇಡವೋ? ಈ ಎಲ್ಲ ಪವರ್ಸ್ ಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ಇಂಪಾರ್ಟೆಂಟ್ ಹೇಳ್ತೀನಿ ಲಾಸ್ಟಲ್ಲಿ. ಈಗ ನೋಡಿ, ನೀವೆಲ್ಲ ಯೂತ್ಸ್ಗೆ ಏನು ಪವರ್ ಬೇಕು ಗೊತ್ತಿದೆಯಾ? ಈ ಟಾರ್ಟಾಯ್ಸ್ ಎಷ್ಟು ವರ್ಷ ಬದುಕುತ್ತೆ ಗೊತ್ತಿದೆಯಾ? 200-300 ವರ್ಷ ಬದುಕುತ್ತೆ. ಇಷ್ಟೊಂದು ವರ್ಷ ಲಾಂಗ್ ಲೈಫ್ ಯಾಕಿದೆ ಗೊತ್ತಾ ಇದಕ್ಕೆ? ಇದು ನಿಧಾನಕ್ಕೆ ಉಸಿರಾಡುತ್ತೆ. ಒಂದು ನಾಯಿ ಗೊತ್ತಿದೆಯಲ್ಲ, ನಾಯಿ ಕೇವಲ 14 ವರ್ಷದಲ್ಲಿ ಸತ್ತೋಗುತ್ತೆ. ಯಾಕೆ ಗೊತ್ತಾ? ಅದು ಬೇಗ ಸತ್ತೋಗೋದು, ಬೇಗ ಉಸಿರಾಡ್ತಾರೆ. ಅದಕ್ಕೆ ನಿಧಾನಕ್ಕೆ ಉಸಿರಾಡಿ, ಆಕ್ಸಿಜನ್ ಚೆನ್ನಾಗಿ ಬರುತ್ತೆ, ಬ್ರೈನ್ಗೆ ಆಕ್ಸಿಜನ್ ಚೆನ್ನಾಗಿ ಸಪ್ಲೈ ಆಗುತ್ತೆ, ನೀವು ಲಾಂಗ್ ಲೈಫ್ ಬದುಕ್ತೀರ. ಆಮೇಲೆ ಇದ್ರದ್ದು ಟಾರ್ಟಾಯ್ಸ್ ತೋರಿಸಿದೀವಲ್ಲ, ಈ ಟಾರ್ಟಾಯ್ಸ್ ಏನಪ್ಪ ಅಂದರೆ 4 ಕಾಲು ಇದೆ, ಇದಕ್ಕೆ 1 ತಲೆ ಇದೆ. ಇದು ನೀರಿನಲ್ಲೂ ವಾಸ ಮಾಡುತ್ತೆ, ಭೂಮಿ ಮೇಲೂ ವಾಸ ಮಾಡುತ್ತೆ. ನೋಡಿದ್ದೀರಲ್ಲ ಟಾರ್ಟಾಯ್ಸ್. ಸೊ ಇದಕ್ಕೆ ಒಂದು ವಿಶೇಷ ಶಕ್ತಿ ದೇವ್ರು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇವೆಲ್ಲ ತಲೆ ಕಾಲು ಒಳಗಡೆ ಸೇಳ್ಕೊಂಡ್ಬಿಡುತ್ತೆ. ಯಾವಾಗ ಅದಕ್ಕೆ ಕಲ್ಲು ಹಾಕ್ತಾರೆ ಅಥವಾ ಏನಾದರೂ ಅದ್ರ ಮೇಲೆ ತುಳಿಯಕ್ಕೆ ಬರ್ತಾರೆ ಅಂದಾಗ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಅಪಾಯ ಇದೆ ಅಂತ. ಅರ್ಥ ಆಯ್ತಾ? ಅದೇ ಥರ ದೇವರು ನಮಗೆ ಕಣ್ಣು ಕೊಟ್ಟ, ಕಿವಿ ಕೊಟ್ಟ, ನಾಲ್ಗೆ ಕೊಟ್ಟ, ಬಾಯಿ ಕೊಟ್ಟ, ಮೂಗು ಕೊಟ್ಟ, ಕೈ ಕಾಲು ಕೊಟ್ಟ. ಆದರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋಕ್ಕೆ ಒಳ್ಳೆ ಜ್ಞಾನನೂ ಕೊಟ್ಟ. ಆದರೆ ನಾವು ಒಳ್ಳೆ ಜ್ಞಾನ, ಒಳ್ಳೆ ಬುದ್ಧಿ, ಕಂಟ್ರೋಲಿಂಗ್ ಪವರ್ ಇಲ್ಲ. ಹೌದಾ ಇಲ್ವೋ? ಏನು ಮಾಡ್ತಾ ಇದ್ದೀವಿ? ಕಣ್ಣಿಂದ ಕೆಟ್ಟದ್ದು ನೋಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ಶೋಕೇಸ್ ಇರುತ್ತಲ್ಲ, ಶೋಕೇಸಲ್ಲಿ 3 ಮಂಕೀಸ್ ಚಿತ್ರ ಯಾರ್ಯಾರ ಮನೆಯಲ್ಲಿದೆ? ಕೈ ಎತ್ತಿ ನೋಡೋಣ. 3 ಮಂಕೀಸ್ ಯಾರ್ಯಾರ ಮನೆಯಲ್ಲಿದೆ? 3 ಕೋತಿ ಚಿತ್ರ